ಈಗ ನೋಡಿದ್ರೆ ಯಾಕೆ ಹಿಂಗ್ ಸುಳ್ಳು ಹೇಳ್ತಿದ್ಯಾ? ಮಗುನ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ನಾನ್ ಬೈತೀನಿ ಅಂತ ನನ್ ಮುಂದೆ ನಾಟಕ ಆಡ್ತಿದ್ದಾಳೆ. ನಾನ್ ಕರ್ಕೊಂಡ್ ಬಂದಿಲ್ಲ ಅಂತ. ಏನೋ ನೋಡ್ತಾ ನಿಂತಿದ್ಯಾ? ಕರ್ಕೊಳ್ಳೋ ಮಗುನ, ಎತ್ಕೋ. ಏ ಮೀರಾ, ಇನ್ನೊಂದು ಸಲ ಮಗುನೇನಾದ್ರೂ ನಿನ್ ರೂಮ್ ಕರ್ಕೊಂಡ್ ಬಂದ್ರೆ ನಿನ್ ಕೈ ಕಾಲ್ ಮುರಿದ್ ಬಿಡ್ತೀನಿ. ನೀನು ಅಷ್ಟೇ, ಮಗುನ ಇಳ್ ರೂಮ್ ಕಳಿಸ್ಬೇಡ. ಹುಷಾರ್. ನಡಿಯ. ಅಲ್ಲ, ಇವ್ರು ಯಾಕೆ ಏನೇನೋ ಮಾತಾಡ್ತಿದ್ದಾರೆ? ಕೃಷ್ಣ ನಾನೇ ಬೇಕು ಅಂತ ಹಠ ಮಾಡಿದ್ನಂತೆ, ಇವ್ರು ಕರ್ಕೊಂಡ್ ಬಂದು ಬಿಟ್ಟು ಹೋದ್ರಂತೆ. ನಾನು ಊಟ ಮಾಡ್ಸದಂತೆ, ಇಲ್ಲೇ ಮಲಗಿಸ್ಕೊಂಡಂತೆ. ಅಲ್ಲ, ಇವ್ರಿಗೆಲ್ಲ ಏನ್ ತಲೆ ಕೆಟ್ಟಿದ್ಯಾ? ಏನಮ್ಮ ನಾವಿದ್ದೀವಿ? ನಾವ್ ಯಾವತ್ ನೆಮ್ಮದಿಯಾಗಿದ್ದೀವಿ ಹೇಳು? ಒಂದಲ್ಲ ಒಂದು ಕಷ್ಟ. ಸೇವಂತಿ ಪ್ರೆಗ್ನೆಂಟ್ ಆದ್ಲು, ಮನೆಗೆ ಮಗು ಬರುತ್ತೆ, ಮಗು ಸಂತೋಷ ತಗೊಂಡ್ ಬರುತ್ತೆ ಅನ್ಕೊಂಡ್ವಿ. ಆದ್ರೆ ಮಗು ಗರ್ಭದಲ್ಲಿ ಸತ್ತೋಯ್ತು ಅನ್ನೋ ದುಃಖ ಬಂತು. ಗರ್ಭಕೋಶನ ಕಳ್ಕೊಂಡ್ಲು. ಅಯ್ಯೋ, ನನಗ್ ಮಕ್ಕಳೇ ಆಗಲ್ವೇ, ನನಗ್ ತಾಯಿ ಆಗೋ ಭಾಗ್ಯನೇ ಇಲ್ವಲ್ಲ ಅಂತ ಅವಳದೆಷ್ಟು ಕಣ್ಣೀರಿಟ್ಲು. ನಮ್ ಪೂಜಾ, ಅವಳು ಮಗುನ್ ಕಳ್ಕೊಂಡ್ಲು. ನಮ್ ಕರ್ಣ ಹೆಂಡ್ತಿನ ಕಳ್ಕೊಂಡ. ನಮಗ್ ಮಗು ಇಲ್ವಲ್ಲ ಅನ್ನೋ ಕಾರಣಕ್ಕೆ ಅದ್ಯಾವಳೋ ಮೀರಾನ್ ಕರ್ಕೊಂಡ್ ಬಂದು ನನಗ್ ಮದುವೆ ಮಾಡ್ಬೇಕು ಅಂತ ಹಠಕ್ ಬಿದ್ಲು. ಆಮೇಲೆ ಪಾರ್ವತಿಪುರಕ್ಕೆ ಹೋದ್ವಿ. ಅಲ್ಲೂ ಏನೇನೋ ಅನಾಹುತಗಳಾಯ್ತು. ಜೆಪಿ ದ್ವೇಷ, ಅವನ್ ಸೇಡು. ನಾನಂತೂ ಯಾವತ್ತೂ ಸತ್ತೋಗ್ಬಿಡ್ಬೇಕಾಗಿತ್ತು. ಆ ಕಾಡೊಳಗೆ ಸಾವು ಬದುಕಿನ ಮಧ್ಯೆ ಹೋರಾಡಿ ಅಂತೂ ಇಂತೂ ಬದುಕ್ ಬಂದೆ. ಬಂದ ಮೇಲಾದ್ರೂ ಕಷ್ಟ ತಪ್ತಾ? ಮಗು ಇಲ್ವಲ್ಲ ಅನ್ನೋ ಕೊರಗು. ಮಗುಗೋಸ್ಕರ ಸೇವಂತಿ ಬುದ್ಧಿ ಸ್ಥೀಮಿತನೇ ಕಳ್ಕೊಂಡ್ಬಿಟ್ಲು. ಭಿಕ್ಷೆ ಬೇಡದ್ವಿ, ವ್ರತ ಅದು ಇದು ಅಂತ ಏನೇನೋ ಮಾಡಿದ್ವಿ. ಕಡೆಗೂ ಮಗು ಮನೆಗ್ ಬಂತಲ್ಲ ಅಂತ ಮನಸಾರ ಸಂತೋಷ ಪಡೋಕ್ ಮುಂಚೆನೆ ಆ ಸಂತೋಷನೇ ಕಿತ್ಕೊಂಡ್ಬಿಟ್ನಲ್ಲಮ್ಮ ದೇವ್ರು. ಅರ್ಜುನ, ಇಲ್ನೋಡು, ನೀನೇನು ಬೇಜಾರ್ ಮಾಡ್ಕೋಬೇಡ. ಒಂದೇ ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡು. ಕಡೆ ಪಕ್ಷ ನಮಗ್ ಮಗುನಾದ್ರೂ ಸಿಕ್ಕಿದೆ. ಎಷ್ಟೋ ಜನಕ್ಕೆ ಆ ಭಾಗ್ಯನೂ ಇಲ್ಲ ಕಣೋ. ಬೇರೆಯವ್ರು ಯಾಕೆ? ನಮ್ ಪೂಜನ್ನೇ ನೋಡು, ಪಾಪ ಮಗುನ ಕಳ್ಕೊಂಡು ಎಷ್ಟು ದುಃಖ ಪಡ್ತಿದ್ದಾಳೆ. ಅರ್ಜುನ, ನೀನ್ ಹೇಳ್ದಾಗೆ ಪಾರ್ವತಿಪುರದಲ್ಲಿ ಅನಾಹುತ ಆಯ್ತು, ಬಿಲ್ವ ವನದಲ್ಲಿ ತೊಂದ್ರೆ ಆಯ್ತು ಅಂತ ಒಪ್ಕೋತೀನಿ. ಆದ್ರೆ ನೀನಿನ್ನು ಜೀವಂತವಾಗಿದ್ಯಾ ಅಂದ್ರೆ ಅದಕ್ಕೆ ಸಾಕ್ಷಿ ದೇವ್ರು ಇದಾನೆ ಅಂತ ಕಣೋ. ಕಷ್ಟ ಬಂತು ಅಂತ ದೇವ್ರನ್ನ ದೂರಬಾರ್ದು. ಕಷ್ಟನ ತಡ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ದೇವ್ರನ್ನ ಬೇಡ್ಕೋಬೇಕು. ಏ ಅರ್ಜುನ, ಸೇವಂತಿಗೆ ನೀನೇ ಧೈರ್ಯ ತುಂಬಬೇಕು. ನೀನೇ ಧೈರ್ಯ ಕಳ್ಕೊಂಡ್ರೆ ಹೇಗೋ? ನಾನು ಹೇಗ್ ಧೈರ್ಯ ಹೇಳಮ್ಮ? ನನಗೆ ಧೈರ್ಯ ಸಾಲ್ತಿಲ್ಲ. ಸರಿ, ಹೀಗೆ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡ. ಭಗವಂತ, ನೀನೇ ದಾರಿ ತೋರ್ಸಪ್ಪ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಾ. ಹಾಗೆ ದೇವ್ರ ಕಳಸದಿಂದ ಕೃಷ್ಣಂಗೆ ಕಳಸ ಸ್ನಾನ ಮಾಡ್ಸೋ. ಯಾವುದೇ ಕೆಟ್ಟ ಗಾಳಿ ಹಿಡಿದಿದ್ರು ಬಿಟ್ಬಿಡುತ್ತೆ. ಸರಿಯಮ್ಮ. ಅಯ್ಯೋ, ದೇವಸ್ಥಾನಕ್ಕೆ ಹೇಗಮ್ಮ ಹೋಗೋದು? ಸೂತ್ಕ ಬೇರೆ ಬಂದಿದೆಯಲ್ಲ. ಅಯ್ಯಯ್ಯೋ, ಹೌದಲ್ಲ, ಮರ್ತೇ ಹೋಗಿತ್ತು. ನೀವ್ ಅತ್ತೆ ಸೊಸೆಗೆ ಯಾವಾಗ್ಲೂ ದೇವ್ರ ಪೂಜೆ ಅಂತ ಮಾಡಿ ಮಾಡಿ ತಲೆ ತುಂಬಾ ದೇವ್ರು ಅಂತಾನೆ ಕೂತ್ಕೊಂಡ್ಬಿಟ್ಟಿದೆ. ಅದಕ್ಕೆ
ಸೂತ್ಕ ಇದ್ರೂ ಆ ವ್ರತ ಈ ವ್ರತ ಆ ಪೂಜೆ ಈ ಪೂಜೆ ಅಂತ ಏನೋ ಒಂದ್ ನೆನಪಾಗ್ತಾನೆ ಇರುತ್ತೆ. ಈಗ್ಲೂ ನಾವು ಅವನ್ನೇ ನಂಬೇಕಾಗಿರೋದು ಕಣ. ಅವನೇ ನಮ್ಮನ್ನ ಕಾಪಾಡ್ಬೇಕಾಗಿರೋದು. ನಾನು ಅದೇ ಭರವಸೆಲಿದ್ದೀನಮ್ಮ. ಸರಿ, ನಾನು ಬರ್ತೀನಿ. ಬಂಗಾರ, ಹೇಳೋ ಬಂಗಾರ, ಕಣ್ಬಿಡೋ. ನೋಡು, ನಾನ್ ಎಷ್ಟು ದೂರದಿಂದ ಬಂದಿದ್ದೀನಿ ಗೊತ್ತಾ? ನಿನ್ನ ನೋಡ್ಬೇಕು, ನಿನ್ ಜೊತೆ ಆಟ ಆಡ್ಬೇಕು, ನಿನ್ನ ಮುದ್ದಾಡ್ಬೇಕು ಅಂತ. ನೀನ್ ನೋಡಿದ್ರೆ ಮಲಿಕೊಂಡಿದ್ಯಾ. ಹೇಳಪ್ಪ, ಹೇಳೋ. ಏನೇ ಇವನು? ನಾನ್ ಎಷ್ಟು ಬರೆಸಿದ್ರು ಎದಳ್ತಾನೆ ಇಲ್ಲ ಇವನು. ಅಜ್ಜಿ, ಅದು ಆಗ್ಲೇ ಅದಕ್ಕೆ ಹೇಳಿದ್ರಲ್ಲ, ಅವನು ಮಲ್ಗಿದ್ರೆ ಒಂಥರ ಕುಂಕರ್ಣ, ನಾಳೆನೆ ಎದ್ದೇಳೋದು ಅಲ್ವಾ ಅದಕ್ಕೆ? ಹೋಗ್ರು, ನನ್ ಮರಿ ಮೊಮ್ಮಗನ್ ನೋಡ್ಬೇಕು ಅಂತ ನಾನು ಎಷ್ಟು ಆಸೆಯಿಂದ ಬಂದೆ. ಇವನ್ ನೋಡಿದ್ರೆ ಎಬ್ರಿಸಿದ್ರು ಎದಳ್ತಾನೆ ಇಲ್ಲ. ಇವನ್ ಲೋಗ್ತಲೇ ಇದ್ದಾನೆ. ಅಲ್ಲ, ಇದಕ್ಕೋಸ್ಕರ ನಾನು ಅಷ್ಟು ದೂರದಿಂದ ಬಂದ ಅಂತ ನನ್ಗನ್ಸ್ತಾ ಇದೆ. ಎಲ್ಲಿಗೆ ಹೋಗ್ತಾನೆ? ಇಲ್ಲೇ ಇರ್ತಾನೆ. ನಾಳೆ ಮುದ್ದಾಡಿದ್ರಾಯ್ತು. ಅಜ್ಜಿ, ಲೇಟ್ ಆಗಿದೆ, ನೀವು ಹೋಗಿ ಮಲ್ಗಿ. ಹೌದು ಕಣೋ, ನೀನ್ ಹೇಳದ್ ನಿಜ. ಕೆಲವು ಮಕ್ಕಳು ಮಲಗ್ಬಿಟ್ರೆ ಎದ್ದೊಳೋದೇ ಇಲ್ಲ. ನನ್ ಬಂಗಾರ. ಹೇಗಿದ್ದಾನೆ ನೋಡು, ಒಳ್ಳೆ ಕೃಷ್ಣ ಕೃಷ್ಣ ಕೃಷ್ಣನ್ ತರ ಇದ್ದಾನೆ. ಇವನ್ಗೆ ದೃಷ್ಟಿ ಆಗ್ಬಿಡುತ್ತೆ. ಪ್ರತಿದಿನ ನಿನ್ ದೃಷ್ಟಿ ತೆಗಿಬೇಕು ಏನು? ಸರಿ ಅಜ್ಜಿ. ಆದ್ರೆ ಮಗುನ್ ಮಾತ್ರ ಆ ಮೀರ ಹತ್ರ ಬಿಡ್ಬೇಡ. ನೀನೇನಾದ್ರೂ ಬಿಟ್ರೆ ನನ್ ಕೆಟ್ಟು ಕೋಪ ಬರುತ್ತೆ. ಹಾ, ಸರಿ ಅಜ್ಜಿ. ಏ ಸೇವಂತಿ, ನನ್ಗೆ ಹೋಗಕ್ ಮನ್ಸೇ ಬರ್ತಾ ಇಲ್ಲ ಕಣೆ. ಇಲ್ಲೇ ಇವನ್ ಜೊತೆನೆ ಮಲಗ್ಬಿಡಣ ಅನ್ಸ್ತಾ ಇದೆ. ಅಜ್ಜಿ, ಹಾ, ಸರಿ ಸರಿ. ನೋಡು, ಬೆಳಿಗ್ಗೆ ಇವನ್ ಎದ್ದಿದ ತಕ್ಷಣ ನನ್ ರೂಮಿಗೆ ಕರ್ಕೊಂಡ್ ಬಾ. ನಾನೇ ಇವನ್ಗೆ ಮೈಗೆಲ್ಲ ಎಣ್ಣೆ ಹಚ್ಚಿ ಬಿಸಿ ಬಿಸಿ ನೀರ್ ಹಾಕಿ ಸ್ನಾನ ಮಾಡಿಸ್ತೀನಿ. ಪಾಪ ಮಗುಗದೆಷ್ಟು ಕೈಕಾಲ್ ನೋವಿದ್ಯೋ ಏನೋ. ಹಾ, ಹೌದು. ಬೆಳಿಗ್ಗೆ ಕರ್ಕೊಂಡ್ ಬಾ, ಮರಿಬೇಡ ಕಣೆ. ಸರಿ ಅಜ್ಜಿ. ನನ್ ಬಂಗಾರ, ನನ್ ಬಂಗಾರ. ದೇವ್ರೆ. ಅದಕ್ಕೆ ಅಜ್ಜಿಗೆ ನಮ್ಮೇಲೆ ಡೌಟ್ ಬಂದಿಲ್ಲ ತಾನೆ? ಇಲ್ಲ ಕಣೋ, ಈಗ ಅಜ್ಜಿ ವಿಚಾರ ಬಿಡು. ಅಲ್ಲ, ಆ ಮೀರಾ ಯಾಕೆ ಹೀಗಾಡ್ತಿದ್ದಾಳೆ? ಮಗು ಅವಳ ಹತ್ರ ಹೋಗಿದ್ದು, ನನಗೆ ಅಮ್ಮ ಬೇಡ ಮೀರಾ ಬೇಕು ಅಂತ ಮಗು ಹೇಳಿದ್ದು, ಮೀರಾ ಅವಳ ಕೈಯಾರೆ ಮಗುಗ್ ಊಟ ಮಾಡಿಸಿದ್ದು, ಇದ್ಯಾವ್ದು ಅವಳಿಗೆ ಗೊತ್ತೇ ಇಲ್ವೇನೋ ಅನ್ನೋ ತರ ಆಡ್ತಿದ್ದಾಳಪ್ಪ. ಅದಕ್ಕೆ ಆ ಮೀರನ್ ಬಗ್ಗೆ ಬಿಟ್ಟಾಕಿ. ಅವಳು ದೊಡ್ಡ ಡ್ರಾಮಾ ಕ್ವೀನು. ಅವಳ ಮಾತು ಬಗ್ಗೆ ನೀವೇನೂ ತಲೆ ಕೆಡಿಸ್ಕೋಬೇಡಿ.